ನಾಗೇಂದ್ರ ಅವರು ಇಡಿ CBI ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದರೆ ಅವೆಲ್ಲ ಇವತ್ತಿಂದ ಏನಿರೋವಲ್ಲ. 50 ವರ್ಷದಿಂದನೂ ಇಡಿನೂ ಇದೆ, CBI ಇದೆ. ಅವಾಗೇನು ಅವು ಪೊಲಿಟಿಕಲ್ ಆಗಿತ್ತ, ನಾನ್ ಪೊಲಿಟಿಕಲ್ ಆಗಿತ್ತ? ಸುಮ್ಮನೆ ಸಿಕ್ಕಾಕೊಂಡಿದ್ದಾರೆ. ಆಪಾದನೆ ಮಾಡುವಂಥದ್ದು ಕಳಂಕಿತ ಒಬ್ಬ ಸಚಿವನಿಗೆ ಗೌರವ ತರೋದಲ್ಲ. ಇಲ್ಲಿ ಪ್ರಮುಖವಾಗಿ ಹಂಗಾರೆ 187 ಕೋಟಿ ಹೆಂಗೋಯ್ತು? ಅವದೇ ಇಲಾಖೆಯಲ್ಲಿ 187 ಕೋಟಿ ಹೋಗಿದ್ದಕ್ಕೆ ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ CBI ಚಾರ್ಜ್ ಶೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ, ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಮತ್ತು ಈ ಹಣ 600 ಅಕೌಂಟ್ಗೆ ಡಿವೈಡ್ ಆಗಿದೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗೋಕ್ಕೆ ಅಂದರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗೆ ಓಪನ್ ಆಗ್ತೈತೆ? ಮತ್ತು ಅವ್ರ ಶಿಷ್ಯ ನೆಕ್ಕುಂಡಿ ನಾಗರಾಜ್, ಅವ್ರ ರೈಟ್ ಹ್ಯಾಂಡು, ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ. ಈ ದುಡ್ಡೆಲ್ಲ ಆಂಧ್ರಾಗೆ ಹೋಗಿ, ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ, ಅಲ್ಲಿಂದ ಎಲ್ಲ ಮತ್ತೆ ಬಳ್ಳಾರಿಗೆ ಬಂದಿದೆ. ಯಾಕೆ ಬೇರೆ ಕಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ? ಬಳ್ಳಾರಿ ಬಿಟ್ಟು ಬೇರೆ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಇಲ್ಲಲ್ಲ, ಬರಬೇಕಾಯ್ತು. ಬೇರೆ ಕಡೆ ಮೈಸೂರಿಗೆ ಹೋಗ್ಬೇಕಾಯ್ತು, ಬೆಳಗಾವಿಗೆ ಹೋಗ್ಬೇಕಾಯ್ತು. ಯಾಕೆ ಬಳ್ಳಾರಿಗೆ ಯಾಕೆ ಬಂದಿದೆ ದುಡ್ಡು? ಇವರ ಬಂಧುಗಳಿಗೆ ಯಾಕೆ ಬಂದಿದೆ ದುಡ್ಡು? ಇವ್ರ ಅಕೌಂಟ್ಗೆ ದುಡ್ಡು ಬಂದಿದೆಯಲ್ಲ, ಇವರ ರಿಲೇಷನ್ ಅಕೌಂಟ್ಗಳಿಗೆ ದುಡ್ಡು ಬಂದಿದೆ ಅಂದರೆ ಇದು ಪ್ರೀ ಪ್ಲಾನಡ್ ಆಗಿ ಮಾಡಿರೋಂಥ ಕಳ್ಳತನ ಇದು. ಈಗಾಗಲೇ ಸೆಂಟ್ರಲ್ CBI ಈಗಾಗಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ಇಡಿ ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಅಂದರೆ ಕಳ್ತನ ಆಗಿರೋದು ಕರೆಕ್ಟು ಅಂತ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಹೇಳ್ಬಿಟ್ರು. 89 ಕೋಟಿ, 187 ಕೋಟಿ ಅಲ್ಲ. ಹಂಗಾರೆ 89ಗೆ ಹೆಂಗೆ ಹೋಯ್ತು? ಯಾರ ಹೇಳಿಕೆ ಮೇಲೆ ಹೋಯ್ತು? ಆ ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದ್ದಾರಲ್ಲ, ನಮಗೆ ದುಡ್ಡು ಎಲ್ಲಿಂದ ಎಲ್ಲಿಗೆ ಕಳಿಸ್ತೇವೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಈಗ ಇವರೇನೋ SIT ರಚನೆ ಮಾಡಿಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂಥ 4 ಸಂಸ್ಥೆಗಳು ಕೊಡಬೇಕಲ್ಲ ಕ್ಲೀನ್ ಚಿಟ್ಟು. ಹಿಂದೆ ಈಶ್ವರಪ್ಪನ ಘಟನೆ ಆದಾಗ ಅವ್ರಿಗೂ ರಚನೆ ಮಾಡಿದ್ರಿ, ಅವ್ರಿಗೂ COD ತನಿಖೆ ಆಗಿತ್ತು, ಕ್ಲೀನ್ ಚಿಟ್ ಬಂತು. ನಾವು ಅದನ್ನು ಕಂಪ್ಲೀಟ್ ಕೋರ್ಟಲ್ಲಿ ಆಚೆ ಬರೋವರೆಗೂ ನಾವು ಅವ್ರನ್ನ ತಗೊಳಲ್ಲ ಅಂತ ಹೇಳಿದ್ರಿ, ನಾವು ತಗೊಂಡಿಲ್ಲ. ಇವಾಗೂ ಅಷ್ಟೇ, ಅವರು ಅಲ್ಲಿಂದ ತಗೊಂಬರಲಿ ಕೋರ್ಟಿಂದ, CBIಯಿಂದ ಅಲ್ಲ. CBIಯಿಂದ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಬಂದು ಸೇರ್ಕೊಳ್ಳಿ, ನಮಗೇನು CBIನಲ್ಲೂ ತರೋದು ಬೇಡ, ಇಡಿನೂ ತರೋದು ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫ್ರೆಂಟು, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫ್ರೆಂಟು. ಡೈರೆಕ್ಟಾಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂಥ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ಮದು. ಏನು ನಾಗೇಂದ್ರ ನಾನು ST ಅಂದರೆ ಬೇರೆ STಗಳು ಮಾಡಲಿ, ಇನ್ನೂ 4 ಜನ ಇದ್ದಾರಲ್ಲ STಗಳು ಆ ಜಿಲ್ಲೆಯಲ್ಲಿ, ಮಾಡಲಿ. ಅವ್ರಿಗೆ ಲೇಡಿ ಕೋಟಾನೇ ಮಾಡಲಿ, ST ಲೇಡಿ ಇದ್ದಾರೆ. ಸುಮ್ಮನೆ ದಲಿತರ ಕೋಟ ಮಾಡೋದು ಬೇಡ. ಪಕ್ಕದಲ್ಲಿ ಯಾರ ಇದ್ದಾರೆ ನಿಮ್ಮ ಜಿಲ್ಲೆಯವರು, ಅವ್ರಿಗೆ ಕೊಡಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ. ತನಿಖೆ ಮಾಡ್ದಿರ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗೆ ಹೋದ್ರು ಇವರು? ತನಿಖೆ ಮಾಡ್ದಿರ ಚಾರ್ಜ್ ಶೀಟ್ ಹೆಂಗೆ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂಥದ್ದು. ಅದು ಹೆಂಗಾಯ್ತು? ತನಿಖೆ ಮಾಡ್ದಿರ ಅಷ್ಟೊಂದು ಮಾಹಿತಿ ಹೆಂಗೆ ಕಲೆಕ್ಟ್ ಆಯಿತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. CBIಗೆ ಕೋಪ ಇದ್ದರೆ ಇನ್ನು ಉಳಿದಂಥ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆಲ್ಲ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ನ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದೆಯಾ, ಅದಕ್ಕೆ ಹಾಕಿದ್ದಾರೆ. ಆಮೇಲೆ ಮೀಡಿಯಾ ಬೈಕ್ನಲ್ಲೂ ಕೂಡ ಹೇಳಿದ್ದಾರೆ ಯಾವುದೇ
ಕಾರಣಕ್ಕೆ ನಾವು ರೆಸಿಗ್ನೇಷನ್ ತಗೊಳ್ಳಲ್ಲ. ಈಗಾಗಲೇ ಬಿಜೆಪಿಯವರು ಒಟ್ಟು 126 ಜನ ಸಂಸದರು ದೇಶಾದ್ಯಂತ ಎಂ.ಎಲ್.ಎ ಸೇರಿದಂತೆ ಸೀರಿಯಸ್ ಎಫ್ಐಆರ್ಗಳಾಗಿವೆ. ಬೇರ್ಗಡೆ ಮಾಡಿದ್ದಾರೆ. ಈಗ ಈಶ್ವರಪ್ಪನ್ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಅವ್ರ ಮೇಲೆ ತನಿಖೆ ಆಗ್ತಾ ಇತ್ತು, CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ಕಲ್ಲಿ ತಗೊಂಡಿದ್ನ ಅಕೌಂಟಲ್ಲಿ? ನೀವು ಚೆಕ್ಕಲ್ಲಿ ತಗೊಂಡಿದ್ದೀರಲ್ಲ, ಡೈರೆಕ್ಟ್ ಆಗಿ ಚೆಕ್ಕಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ CBI ರಿಪೋರ್ಟಲ್ಲಿ. ಈಶ್ವರಪ್ಪನ್ಗಾದ್ರೆ ನ್ಯಾಯ, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಏನು ಬಾವಿಗೆ ಇಳಿದು ತೊಡೆ ತಟ್ಟಿದ್ರಲ್ಲ, ಇವಾಗ ತಟ್ಟಿ ತೊಡೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸೇಡಿಗೆ ಇವ್ರನ್ನ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಮೇರೆಗೆ ಪ್ರೊಟೆಸ್ಟ್ ಮಾಡ್ತಿರೋದೇ ಆರೋಪ. ಅದು ಪಾರ್ಲಿಮೆಂಟ್ ವಿಚಾರ, ಇದು ಅಸೆಂಬ್ಲಿ ವಿಚಾರ. ನಾವು ಈ ಹೋರಾಟ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು, ಹಿಂದೇನು ಕೂಡ. ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. ಮೂರು ಜನ ಎನ್ಕೌಂಟರ್ ಆಯ್ತಾರೆ. ಹೋರಾಟ ಮಾಡಿದ್ರು, ಸದಸ್ಯರು ಹೋರಾಟ ಮಾಡಿದ್ರು, ತೀರ್ಮಾನ ಮಾಡ್ತೀರಿ ಶಾಸಕಾಂಗ ಸಭೆಯಲ್ಲಿ. ಇದು 3 ಜನ ಎನ್ಕೌಂಟರ್ ಆಗಿರೋ ಬಗ್ಗೆ ತಮಿಳುನಾಡು ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಮಾಡಿದಂಥ ಅವಮಾನ. ಇದು ರಾಜ್ಯದ ಸಮಸ್ಯೆ. ಈ ರಾಜ್ಯದ ಸಮಸ್ಯೆಯನ್ನು ಇಲ್ಲೇ ಪರಿಹಾರ ಮಾಡಬೇಕು. ಅವರು ಕರ್ನಾಟಕದ ಮತದಾರರು, ಅವ್ರಿಗೆ ಅಲ್ಲಿ ಪರಿಹಾರ ಕೊಡ್ತೀನಿ, 15 ಲಕ್ಷ ಪರಿಹಾರ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ ಪರಿಹಾರ. ಇದು ಒಳ್ಳೆ ಸಂಸ್ಕೃತಿ ಅಲ್ಲ. ಪಕ್ಕದ ರಾಜ್ಯ ಇದೆ, ನಾಳೆ ಇದೇ ಥರ ಬೇರೆ ಘಟನೆ ಆದರೆ ಕರ್ನಾಟಕದೂ ಅದೇ ಥರ ಆಗುತ್ತೆ. ಇದೊಂದು ರೀತಿ ಭಾಷೆಯ ಸಂಘರ್ಷ ಮಾಡೋಕ್ಕೆ ಹೊರಟಿದ್ದಾರೆ ತಮಿಳುನಾಡವರು. ಇದು ಒಳ್ಳೇದಲ್ಲ. ಆದರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ತಪ್ಪು ಮಾಡಿರೋದು ಸ್ಪಷ್ಟ ಆಗಿದೆ, ಪಕ್ಕಾ ತಪ್ಪು ಮಾಡಿರೋದು. ದಿನಕ್ಕೆ ದಾಖಲೆಗಳು ಬಿಡುಗಡೆ ಆಗ್ತಾ ಇರೋದು ನೋಡ್ತಾ ಇದ್ರೆ, ಈಗ ತಪ್ಪಿಸ್ಕೊಂಡು ಹೋಗಿರೋ ವ್ಯಕ್ತಿ ವಿಡಿಯೋ ಮಾಡಿ ಅವನು ಹಾಕಿದ್ದಾನೆ. ಅದನ್ನ ಆ ವಿಡಿಯೋದಲ್ಲಿ ಹೇಳಿದ್ದಾನೆ, ನನಗೆ ಭಯ, ಪೊಲೀಸವ್ರು ಕಂಡ್ರೆ ಭಯ, ನಾನು ಏನೋ ಮಾಡ್ಬಿಡ್ತಾರೆ, ಅದಕ್ಕೆ ನಾನು ಬರ್ತಾ ಇಲ್ಲ ಅಂತಂದರೆ. ಇದೆಲ್ಲನೂ ಕೂಡ ಕರ್ನಾಟಕ ಸರ್ಕಾರ ಏನೋ ಮುಚ್ಚಾಗ್ತಾ ಇದೆ ಅನ್ನೋದು ಅನಿಸ್ತಾ ಇದೆ. ಅದೇ ಕರ್ನಾಟಕ ಸರ್ಕಾರ ಸರಿಯಾಗಿ ತನಿಖೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲ್ಲ. ಅದಕ್ಕೆ ತಮಿಳ್ನಾಡಿಗೆ ಒಂದು ವೆಪನ್ ಕೊಟ್ಟಂಗೆ ಆಗಿದೆ. ಇದು ಒಳ್ಳೇದಲ್ಲ. ಇನ್ನು ಮುಂದೆ ಆದರೂ ಸರ್ಕಾರ ಸರಿಯಾಗಿ ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ವಾಲ್ಮೀಕಿ ನಿಗಮದ ಬಗ್ಗೆ ಅವ್ರನ್ನ ಬೇಗ ರಾಜೀನಾಮೆ ತಗೊಂಡ್ರೆ ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಕುಡಿಯೋ ನೀರು ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ರೇಷನ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನೈಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದರಿಂದ ನನಗೆ ವಿಶ್ವಾಸ ಇದೆ. CM ಅವರು ನಿನ್ನೆ ಹೇಳಿದ್ರಲ್ಲ, ಭಾಳ ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತೇಳಿ. ಅವರು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಂಗಿದ್ರೆ ನಾಗೇಂದ್ರನಿಂದ ರಾಜೀನಾಮೆ ತಗೊಂಡು ನಮಗೆ ಈ ಒಂದು ಬರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ.